ಸಿದ್ದರಾಮಯ್ಯ ಕರ್ನಾಟಕದ ಸಿಎಂ ಆಗಿ ಮುಂದುವರಿಯುತ್ತಾರಾ ಅಥವಾ ಡಿಕೆ ಶಿವಕುಮಾರ್ಗೆ ಸಿಎಂ ಆಗುವ ಸಮಯ ಬಂದೇ ಬಿಡ್ತಾ? ಇಲ್ಲ ಇಬ್ರಿಗೂ ಬೇಡ ಅಂತ ಸಿದ್ದು ಡಿಕೆ ಬದಲು ಪರಮೇಶ್ವರ್ಗೆ ಒಲಿಯುತ್ತಾ ಸಿಎಂ ಸ್ಥಾನ? ಹಲವಾರು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರೇ ಕರ್ನಾಟಕದ ಸಿಎಂ ಆಗಿ ಮುಂದುವರಿತಾರಾ ಅಥವಾ ಡಿಕೆ ಶಿವಕುಮಾರ್ಗೆ ಪಟ್ಟ ಸಿಗುತ್ತಾ ಅಥವಾ ಇಬ್ರು ಬೇಡ ಮೂರನೇ ಅವರಿಗೆ ಲಾಭ ಎನ್ನುವಂತ ನಿಟ್ಟಿನಲ್ಲಿ ಪರಮೇಶ್ವರ್ಗೆ ಅವಕಾಶ ಸಿಗುತ್ತಾ? ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ಆದ್ರೂ ಇಲ್ಲ ಹರುಷ. ಮನೆಯೊಂದು 3 ಬಾಗಿಲು ಎಂಬಂತೆ ಕಾಂಗ್ರೆಸ್ನಲ್ಲಿ ಸಂಘರ್ಷ ನಡೀತಾ ಇದೆ. ಈ ಸಂಘರ್ಷ ಗೊಂದಲಕ್ಕೆ ತೆರೆ ಎಳೆಯುತ್ತಾ ಹೈಕಮಾಂಡ್, ಇಲ್ಲವೇ ಮತ್ತದೇ ವಿಳಂಬ ಧೋರಣೆ ತೋರಿಸುತ್ತಾ ಎಐಸಿಸಿ? ಉದಾಸೀನವೇ ಮದ್ದ, ಉದಾಸೀನ ದುಬಾರಿ ಆಗುತ್ತಾ? ಕಾಂಗ್ರೆಸ್ ಹೈಕಮಾಂಡ್ನತ್ತ ಮತ್ತೆ ರಾಜ್ಯ ನಾಯಕರ ಚಿತ್ತ. ಸರ್ಕಾರದಲ್ಲಿ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುರ್ಚಿ ಕಾದಾಟ, ಕುರ್ಚಿಯ ಬದಲಾವಣೆ ವಿಚಾರದಲ್ಲಿ ಯಾರು ಸಿಎಂ? ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರಿದ್ದಾರೆ ಕರ್ನಾಟಕದ ಸಿಎಂ ಆಗಿ. ಬಟ್ ಇಲ್ಲಿ ನಡೀತಾ ಇರುವಂತ ಜಟಾಪಟಿ, ಡಿಕೆ ಶಿವಕುಮಾರ್ ಅವರು ಕೂಡ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ, ನನಗೆ ಸಿಎಂ ಕುರ್ಚಿ ಬೇಕು ಅಂತ. ಆದ್ರೆ ಕೊಡೋದಕ್ಕೆ ಸಿದ್ದರಾಮಯ್ಯ ಅವರು ರೆಡಿ ಇಲ್ಲ. ಬಟ್ ಇಲ್ಲಿದ್ರ ಮಧ್ಯೆ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ? ಮತ್ತೊಂದು ಕಡೆ ದಲಿತ ಕಾರ್ಡ್ ಪ್ಲೇ ಆಗ್ತಾ ಇದೆ. ದಲಿತರ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಇಲ್ಲಿ ಹೈಕಮಾಂಡ್ ನಿರ್ಧಾರ ಏನು, ಎಐಸಿಸಿ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ, ಎಷ್ಟು ವಿಳಂಬ ಮಾಡ್ತಾ ಇದೆ, ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ಳೋದಕ್ಕಾಗ್ತಾ ಇಲ್ಲ ಅಂತ ನಾವು ಹೇಳ್ತೀವಿ. ಬಟ್ ಅಲ್ಲಿರುವಂಥ ಸವಾಲುಗಳೇನು ಹೈಕಮಾಂಡ್ ಮುಂದೆ? ಸಿದ್ದರಾಮಯ್ಯ ಅವರ ಕುರ್ಚಿ ಬದಲಾಗುತ್ತೆ ಅಂತ ಅಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಆಪ್ತರು ದೆಹಲಿಗೆ ಬ್ಯಾಕ್ ಟು ಬ್ಯಾಕ್ ಪ್ರವಾಸವನ್ನ ಬೆಳೆಸ್ಕೊಳ್ತಾರೆ, ಹೈಕಮಾಂಡ್ನ ಭೇಟಿ ಮಾಡ್ತಾರೆ, ಮಾತುಕತೆಯನ್ನ ನಡೆಸ್ತಾರೆ. ನಮಗೇನು ಕೊಡ್ತಿರೋ ಇಲ್ವೋ ಗೊತ್ತಿಲ್ಲ, ಆದರೆ ಸಿದ್ದರಾಮಯ್ಯ ಅವರ ಕುರ್ಚಿ ಫಿಕ್ಸ್ ಇರಬೇಕು ಅಂತ. ಪವರ್ ಫೈಟ್, ಸಿದ್ದುಗೂ ಕಿರಿಕಿರಿ, ಡಿಕೆಗೂ ಕಿರಿಕಿರಿ. ಹೋದಲ್ಲೆಲ್ಲ ಡಿಕೆ ಸಿಎಂ ಕೂಗು, ಸಿಎಂ ಸಿದ್ದು ಬೇಸರ. ಹೈಕಮಾಂಡ್ ನಿಂದಲೂ ಬಂತ ಆ ಒಂದು ಸಂದೇಶ. ಏನ್ ಸಂದೇಶ ಬಂತು ಹಾಗಾದ್ರೆ ಹೈಕಮಾಂಡ್ ನಿಂದ? ಫೈನಲ್ ಸೆಟಲ್ಮೆಂಟ್ಗೆ ರೆಡಿ ಆದ ಸಿದ್ದರಾಮಯ್ಯ. ಹೈಕಮಾಂಡ್ ಮುಂದೆ ದಾಳ ಉರುಳಿಸಲು ಸಿದ್ದು ರೆಡಿ ಆಗಿದ್ದಾರೆ. ಡಿಕೆಗೆ ಮೊದಲೇ ವರಿಷ್ಠರ ಮುಂದೆ ಸಿಎಂ ಸಿದ್ದರಾಮಯ್ಯ. ನಾಳೆ ಅಥವಾ ನಾಡಿದ್ದು ದೆಹಲಿಗೆ ಹೋಗಲು ಸಿದ್ದು ತಯಾರಿಯನ್ನ ನಡೆಸಿಕೊಂಡಿದ್ದಾರೆ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಸ್ಟೋರಿಯನ್ನ ತೋರಿಸ್ತಾ ಇದೀವಿ ನಾವು. ಪವರ್ ಫೈಟ್, ಸಿದ್ದುಗೂ ಕಿರಿಕಿರಿ ಆಗ್ತಾ ಇದೆ, ಡಿಕೆ ಶಿವಕುಮಾರ್ಗೂ ಕೂಡ ಕಿರಿಕಿರಿ ಆಗ್ತಾ ಇದೆ. ಹೋದಲ್ಲಿ ಬಂದಲ್ಲಿ ಎಲ್ಲ ಸಿಎಂ ಮುಂದೆ ಡಿಕೆ ಶಿವಕುಮಾರೇ ಸಿಎಂ ಅನ್ನುವಂತ ಕೂಗು, ಅದು ಸಿದ್ದರಾಮಯ್ಯ ಅವರಿಗೆ ಬೇಸರ. ಹೀಗಾಗಿ ಫೈನಲ್ ಸೆಟಲ್ಮೆಂಟ್ಗೆ ಸಿದ್ದರಾಮಯ್ಯ ಅವರು ರೆಡಿ ಆದ್ರ ಅಂತ. ಹೈಕಮಾಂಡ್ ಮುಂದೆ ದಾಳ ಉರುಳಿಸಲು ಸಿದ್ದು ರೆಡಿ ಆಗಿದ್ದಾರೆ. ಡಿಕೆಗೆ ಮೊದಲೇ ವರಿಷ್ಠರ ಮುಂದೆ ಸಿಎಂ ಸಿದ್ದರಾಮಯ್ಯ ಭೇಟಿಗೆ ಮುಂದಾಗಿರುವಂತದ್ದು. ಹೈ ಮುಂದೆ ಸಿದ್ದು ವಾದ ಏನಿರುತ್ತೆ? ನಾನು ಸಿಎಂ ಹುದ್ದೆಯನ್ನ ಸರಿಯಾಗಿ ನಿಭಾಯಿಸ್ತಿಲ್ವಾ? ಸಿಎಂ ಹುದ್ದೆಯಲ್ಲಿ ನಾನು ಇರಬೇಕಾ ಬೇಡವಾ ಹೇಳಿ? ಮೊದಲು ಈ ಗೊಂದಲವನ್ನ ಬಗೆಹರಿಸಿ, ನನಗೆ ಸಾಕಾಗಿದೆ. ಸಿದ್ದು ವಾದ ಬಗೆಹರಿಸಬೇಕು ಅಂತ ಅಂದ್ರೆ ಸಿಎಂ ಸಿದ್ದು ಹುದ್ದೆಯಲ್ಲಿ ನೀವೇ ಇರಿ ಅಂದ್ರೆ ಸಂಪುಟ ಸರ್ಜರಿಗೆ ಅನುಮತಿ ನೀಡಿ. ಇನ್ನು ಬೇಡ ನೀವು ಇಳಿರಿ ಅಂದ್ರೆ ನಾನು ಅಧಿಕಾರ ಬಿಡಲು ಸಹ ರೆಡಿ ಅಂತ. ಇನ್ನು ಆದ್ರೆ ನಾನು ಹೇಳಿದವರನ್ನ ಮಾತ್ರ ಸಿಎಂ ಮಾಡಬೇಕು ಅನ್ನುವಂಥದ್ದು ಕೂಡ ಪ್ರಸ್ತಾಪ ಆಗಬಹುದು. ದಲಿತ ಸಮುದಾಯಕ್ಕೆ ನ್ಯಾಯ ಸಿಗಬೇಕಿರುವ ತುರ್ತು ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಈಗಿನ ಗೃಹ ಮಂತ್ರಿ ಪರಮೇಶ್ವರ್ ಅವರನ್ನ ಸಿಎಂ ಮಾಡಿ ಅಂತ ಪ್ರಸ್ತಾಪ ಮಾಡುವಂಥ ಚಾನ್ಸಸ್ಗಳು ಹೆಚ್ಚಾಗಿದೆ. ಇಲ್ಲ ಅಂದ್ರೆ ಮುಂದಿನ ಬೆಳವಣಿಗೆಗಳಿಗೆ ನಾನು ಜವಾಬ್ದಾರನಲ್ಲ ಅಂತ ಹೈಕಮಾಂಡ್ಗೆ ಹೇಳ್ಬೋದು. ಸ್ಥಳೀಯವಾಗಿ ನೋಡಿ, ಕರ್ನಾಟಕದಲ್ಲಿ ಈಗ ಹೈಕಮಾಂಡ್ ದೆಹಲಿ ಎಲ್ಲಿದೆ, ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ಏನು ಹೋಗ್ತಾ ಇದೆ, ಸ್ಥಳೀಯವಾಗಿ ಯಾರು ಸ್ಟ್ರಾಂಗು ಯಾರು ಸ್ಟ್ರಾಂಗ್ ಇಲ್ಲ, ಜನಬೆಂಬಲ ಯಾರಿಗೆ ಹೆಚ್ಚಾಗಿದೆ, ಎಲ್ಲವನ್ನು ಕೂಡ ಗಮನಿಸಬೇಕಾಗುತ್ತಲ್ಲ. ಸ್ಥಳೀಯವಾಗಿ ಯಾರಿಗೆ ಹೆಚ್ಚಾಗಿ ಬೆಂಬಲ ಇರುತ್ತೆ? ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವ್ರನ್ನ ಕಂಪೇರ್ ಮಾಡ್ಕೊಂಡ್ರೆ ಸಿದ್ದರಾಮಯ್ಯಗೆ ಬೆಂಬಲ ಹೆಚ್ಚಾಗಿದೆ, ಬೆಂಬಲಿಗರು ಹೆಚ್ಚಾಗಿ ಸಾಥ್ ಕೊಡ್ತಾರೆ. ಸಿದ್ದರಾಮಯ್ಯ ಬೆಂಬಲಿಗರ ವಾದ ಏನಿಲ್ಲ ಸಿದ್ದರಾಮಯ್ಯ ಅವರ ಜೊತೆ? ನೀವು ಕುರ್ಚಿಯಿಂದ ಕೆಳಗಿಳಿದ್ರೆ ಡಿ ಕೆ ಶಿವಕುಮಾರ್ ಮಾತ್ರ ಕುರ್ಚಿ ಇರೋದು ಬೇಡ,
ಬೇರೆ ಅವರು ದಲಿತ ಕಾರ್ಡ್ ಯಾಕೆ ಅವಾಗವಾಗ ಪ್ಲೇ ಮಾಡ್ತಾ ಇದ್ದಾರೆ, ದಲಿತರಿಗೆ ಅವಕಾಶ ಮಾಡಿಕೊಡೋಣ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಯಾಕೆ ಮುನ್ನೆಲೆಗೆ ತರ್ತಾ ಇದ್ದಾರೆ? ಅದು ಸಿದ್ದರಾಮಯ್ಯ ಅವರ ಬನದಲ್ಲೇ ಇರುವಂಥದ್ದು ಪರಮೇಶ್ವರ್. ಈ ಒಂದು ಐಡಿಯಾಲಜಿಯನ್ನು ರೂಪಿಸ್ಕೊಳ್ಳುವಂಥ ಚಾನ್ಸಸ್ಗಳಿದ್ದಾವೆ.